2022 question paper, 23 question, 23rd, like if A is equal to -2, 1, 3, 1, then adjoint A is ಅಂತ ಕೇಳಿದ್ದಾರೆ. Adjoint A is ಅಂತ ಕೇಳಿದ್ದಾರೆ. So first of all, ಆಪ್ಷನ್ಸ್ ನಾನು ಇದಕ್ಕೆ ಬರೆಯೋದಿಲ್ಲ ಬಿಕಾಸ್ ಇದು ಈಸಿ ಇದೆ ಕ್ವಶನ್ ಆನ್ಸರ್. ಸೊ ಏನು 2x2 ಮ್ಯಾಟ್ರಿಕ್ಸ್ ಅಲ್ಲಿ ಏನು ರೂಲ್ ನಾವು ಫಾಲೋ ಮಾಡ್ಬೇಕಾಗಿರೋದು ಅಡ್ಜಾಯಿಂಟ್ ಅಂತ ಬಂದಾಗ these two will what, these two places interchange ಏನಾಗ್ತಾ ಇದೆ, ಇಂಟರ್ಚೇಂಜ್ ಆಗ್ತಾ ಇದೆ, ಅಂಡ್ these two what, sign change. ಈಗ ಬರೆದ್ರೆ ಏನಾಗುತ್ತಪ್ಪ ಅಡ್ಜಾಯಿಂಟ್ ಎಸ್ ಫಸ್ಟ್ ವ್ಯಾಲ್ಯೂ ಇಲ್ಲಿ ಏನ್ ಬರ್ತಾ ಇದೆ 1 ಬರ್ತಾ ಇದೆ, then here -2, then here +1 becomes -1, +3 becomes what, -3. ಸೊ ಆಪ್ಷನ್ ಏನಾಯ್ತು, ಆಪ್ಷನ್ ಡಿ. ಇದಕ್ಕೆ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ನಾನು ಆಪ್ಷನ್ಸ್ ಬರ್ದಿಲ್ಲ ಅಷ್ಟೇ, ನಿಮಗೆ ಕ್ವಶನ್ ಪೇಪರ್ ಅಲ್ಲಿ ಸಿಗುತ್ತೆ. ಇದೆಯಾ ಈಸಿ ಇದೆಯಾ? ಅಡ್ಜಾಯಿಂಟ್ ಮೆಥಡ್ ಗೊತ್ತಾಗ್ಬಿಡ್ತು ಅಂದ್ರೆ ಆರಾಮಾಗಿ 1 ಮಾರ್ಕ್ ಇನ್ ಯುವರ್ ಪಾಕೆಟ್, ರೈಟ್? ಬರ್ದಾಯ್ತಾ? ಎಸ್ ಎವ್ರಿವನ್, ಯೂಸ್ ಚಾಟ್ ಸೆಕ್ಷನ್. ಬರ್ದಾಗಿದ್ರೆ ಎಸ್ ಅಂತ ಕಮೆಂಟ್ ಹಾಕಿ. ಯಾರ್ಯಾರೆಲ್ಲ ಬರ್ದಿದ್ದೀರಾ? ಸೊ ದೆನ್ ಪ್ಲೀಸ್ ರೈಟ್ ಕ್ವಶನ್ ನಂಬರ್ 25. ಕ್ವಶನ್ ನಂಬರ್ 25 ಬರೀರಿ. ಕ್ವಶನ್ ನಂಬರ್ 25. Question number 25. If determinant x plus 1, 2, 4, x minus 1 is equal to 0, then the value of x is. Okay. So option A 9. Option B 0, option C +or-3, option D -9. ಆಪ್ಷನ್ ಡಿ ಏನು -9 ಅಂತ ಕೊಟ್ಟಿದ್ದೀವಿ. ಇವಾಗ ಡಿಟರ್ಮಿನೆಂಟ್ ಸಾಲ್ವ್ ಮಾಡ್ಬೇಕು ಅಂತಂದ್ರೆ ನಾವ್ ಏನ್ ಮಾಡ್ಬೇಕು, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕಾ? ಎಸ್, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಸಬ್ಟ್ರಾಕ್ಟ್ ಮಾಡ್ಬೇಕು, ರೈಟ್? ಓಕೆ. ಸೊ ಇಲ್ಲಿ ಇದು ಯಾವ ಫಾರ್ಮೆಟ್ ಅಲ್ಲಿ ಇದೆ ಬೋರ್ಡ್ ನೋಡಿ, a ಪ್ಲಸ್ ಬಿ ಮತ್ತೆ a ಮೈನಸ್ ಬಿ ಅಂತ ಇದೆ ಅಲ್ವಾ? a ಪ್ಲಸ್ ಬಿ ಇಂಟು a ಮೈನಸ್ ಬಿ is nothing but what, a square minus b square. Nothing but what, a square minus b square is general formula arithmetically. Fine. Then a place ಅಲ್ಲಿ ಏನಿದೆ ಅಬ್ಸರ್ವ್ ಮಾಡಿ, ಇಲ್ಲೇ ನೋಡ್ರಪ್ಪ, x plus 1 into x minus 1 ಅಂತ ತಗೊಂಡ್ರೆ, ಓಕೆ. ಸೊ ಈಗ a ಪ್ಲೇಸ್ ಅಲ್ಲಿ ಏನಿದೆ, x ಇದೆ. ಸೊ ಹಾಗಾದ್ರೆ a square is nothing but what, x square. Then minus b ಪ್ಲೇಸ್ ಅಲ್ಲಿ ಏನಿದೆ 1 ಇದೆ. ಸೊ b square is nothing but what, 1 square. This is nothing but x square minus 1 because 1 square is again what, 1 ಆಗುತ್ತೆ, ರೈಟ್? ಸೊ ಇದು ಎರಡು ಮಲ್ಟಿಪ್ಲೈ ಮಾಡಿದಾಗ ನಮ್ಗೆ ಏನ್ ಬರ್ತಾ ಇದೆ, x square minus 1 ಬರ್ತಾ ಇದೆ. Then minus 4 to say 8 is equal to ಏನಂತ ಕೊಟ್ಟಿದ್ದಾರೆ 0. Instead of giving 0, what they can give, ಸಿಂಗುಲರ್ ಅಂತ ಯೂಸ್ ಮಾಡಬಹುದು. ಇಲ್ಲಿ ಮ್ಯಾಟ್ರಿಕ್ಸ್ ಅಂತ ಕೊಟ್ಬಿಟ್ಟು, ಓಕೆ, ಸಿಂಗುಲರ್ ಅಂತ ಯೂಸ್ ಮಾಡಿದ್ರೆ ಇದೇನ್ ಇದೇ ಫಾರ್ಮೆಟ್ ನೇ ಫಾಲೋ ಮಾಡ್ಬೇಕು. ನಾವು x ಸ್ಕ್ವೇರ್ -1 -8 ಏನಾಗುತ್ತೆ, -9 ಆಗುತ್ತೆ, is equal to 0. If you shift -9 to this side, it becomes +9. X square is equal to +9. Again, x is nothing but what, square root of 9. Square root of 9 is nothing but what, +or-3 is the answer. Okay. ಯಾವುದು ಆಪ್ಷನ್? ಆಪ್ಷನ್ ಸಿ ಬರ್ಕೊಡ್ತೀವಿ. ಆನ್ಲೈನ್ ಸ್ಟೂಡೆಂಟ್ಸ್ ಅರ್ಥ ಆಯ್ತಾ? ಯೂಸ್ ಚಾಟ್ ಸೆಕ್ಷನ್. ಎಸ್,
You start section, everyone. Okay, fine. So ಇದು ಏನೋ ಸಾಲ್ವ್ ಮಾಡೋದು ಆಗಿದ್ರೆ ನೀವು ಕ್ವಶನ್ ನಂಬರ್ 26 ಬರ್ಕೊಳ್ಳಿ. ಯಾರ್ಯಾರ್ದೆಲ್ಲ ಇದು ಸಾಲ್ವ್ ಮಾಡೋದಾಗಿದೆ, ಸೊ ಪ್ಲೀಸ್ ರೈಟ್ ಕ್ವಶನ್ ನಂಬರ್ 26. ಬರ್ಕೊಳ್ಳೋದಾಗಿದ್ಯಾ? Yes. Okay. ಈಗ ಕ್ವಶನ್ ನಂಬರ್ 26 ಡಿಕ್ಟೇಟ್ ಮಾಡ್ತೀನಿ ಇದು ಸ್ಟೇಟ್ಮೆಂಟ್. The solution for question number 26, the solution for x and y, the solution for x and y using Cramer's rule, is given by okay, options ಬರೀತಾ ಇದ್ದೀನಿ. Option A, delta by delta x, comma delta by delta y. Option B, delta x divided by delta, comma delta divided by delta y. Option C, delta by delta x, comma delta y divided by delta. Option D, delta x by delta, comma delta y by delta. Yes. Okay, repeat ಮಾಡಿ ಅಂತ ಹೇಳ್ತಾ ಇದ್ದಾರೆ ಕ್ವಶನ್. I will repeat the question. The solution for x and y, the solution for x and y using Cramer's rule is given by. Last class ನಲ್ಲಿ ನಾವು Cramer's rule ನ ಡಿಸ್ಕಷನ್ ಮಾಡಿದ್ವಿ, ರೈಟ್? x ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ಫಾರ್ಮುಲಾ ಏನು? ಡೆಲ್ಟಾ x ಬೈ ಡೆಲ್ಟಾ. ಅದೇ ತರ y ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ಏನು? ಡೆಲ್ಟಾ y ಬೈ ಡೆಲ್ಟಾ. ಸೊ ಆಪ್ಷನ್ ಏನಾಗುತ್ತೆ ಪ್ರಣವ್? ಆಪ್ಷನ್ ಡಿ. ಓಕೆನಾ? ಈಗ ನನ್ನ ಕ್ವೆಶ್ಚನ್ ಏನಾದ್ರು ಈ ತರ ಇದ್ದಿದ್ರೆ ಕ್ವಶನ್ ಅಲ್ಲಿ ದ ಸೊಲ್ಯೂಷನ್ ಫಾರ್ ಕೆಳಗಡೆ ಕ್ವಶನ್ ಬರ್ಕೊಳ್ಳಿ. ಇನ್ನೊಂದು ಕ್ವಶನ್ ಡಿಕ್ಟೇಟ್ ಮಾಡ್ತೀನಿ, ಕ್ವಶನ್ ಬರ್ಕೊಳ್ಳಿ. ದ ಸೊಲ್ಯೂಷನ್ ಫಾರ್ ಡಿಕ್ಟೇಟ್ ಮಾಡ್ತಾ ಇದ್ದೀನಿ. ದ ಸೊಲ್ಯೂಷನ್ ಫಾರ್ y and x, the solution for y and x respectively using Cramer's rule is given by. 4 ಆಪ್ಷನ್ಸ್ ಬರ್ಕೊಳ್ಳಿ. This is delta x by delta. Yes. ಇವಾಗ ಆಪ್ಷನ್ ಏನಾಗುತ್ತೆ? ಅದರ್ಸ್ ಯು ಸ್ಟಾರ್ಟ್ ಸೆಕ್ಷನ್. ಇವಾಗ ಆನ್ಸರ್ ಏನಾಗುತ್ತೆ? ಎಸ್. ಕ್ವಶನ್ ಅಲ್ಲಿ ಐ ಹ್ಯಾವ್ ಗಿವನ್ ಇಂಟೆನ್ಷನಲಿ ಫಸ್ಟ್ ಆಫ್ ಆಲ್ ಫೈಂಡ್ y and x ರೆಸ್ಪೆಕ್ಟಿವ್ಲಿ ಅಂತ ಕೇಳಿದೀನಿ. ಸೊ ದಟ್ ಫಸ್ಟ್ ನೀವ್ ಏನ್ ಮಾಡ್ಬೇಕು? y ಗೆ ಫೈಂಡ್ ಔಟ್ ಮಾಡ್ಬೇಕಾಗುತ್ತೆ, ದೆನ್ x ಗೆ ಫೈಂಡ್ ಔಟ್ ಮಾಡ್ಬೇಕಾಗುತ್ತೆ. ಸೊ ಆಪ್ಷನ್ಸ್ ನಲ್ಲೂ ಫಸ್ಟ್ y ಫೈಂಡ್ ಔಟ್ ಮಾಡೋದಕ್ಕೆ ಏನ್ ಯೂಸ್ ಮಾಡ್ತಾ ಇದೀವಿ? ಲೈಕ್ ಡೆಲ್ಟಾ y ಬೈ ಡೆಲ್ಟಾ ಅಲ್ವಾ? ಎಲ್ಲೆಲ್ಲಿ ಫಸ್ಟ್ ಅದಿದೆ ಚೆಕ್ ಮಾಡಿ. ಇರೋದು ಒಂದೇ ಆಪ್ಷನ್ ಸಿ. ಫೈನ್. ಸ್ಟೇಟ್ಮೆಂಟ್ ಓದುವಾಗ್ಲೂ ಲೈಕ್ ಕ್ವಶನ್ ಓದುವಾಗ್ಲೂ ತುಂಬಾ ಕೇರ್ಫುಲ್ ಆಗಿರ್ಬೇಕು. ತುಂಬಾ ಸಿಲ್ಲಿ ಅನ್ಸುತ್ತೆ, ನಂಗೆ ಗೊತ್ತು ಕ್ರೇಮರ್ಸ್ ರೂಲ್ ಅನ್ಸುತ್ತೆ, ಬಟ್ ಆಪ್ಷನ್ ಚೂಸ್ ಮಾಡುವಾಗ ಸ್ವಲ್ಪ ದೊಡ್ಡತನ ತೋರಿಸಿದ್ರೆ 1 ಮಾರ್ಕ್ ಗಾನ್. ಫೈನ್. ದೆನ್ come to question paper 2020.
2021 ಕ್ವಶನ್ ಪೇಪರ್ ಮಿಸ್ ಆಗಿದೆ, ಅದು ಹುಡುಕ್ತೀನಿ. ಸೊ ಕಮ್ ಟು 2020. ಓಕೆ, ನಿಮ್ಮ ಹತ್ರ ಏನಾದ್ರು ಇತ್ತು ಅಂದ್ರೆ ಕಳಿಸ್ಕೊಡಿ. 2021 ಕ್ವಶನ್ ಪೇಪರ್ ಟ್ರಾಶ್ ಆಗಿದೆ, ಎಲ್ಲೋ ಒಂದ್ ಕಡೆ ಮಿಸ್ ಆಗ್ಬಿಟ್ಟಿದೆ. ಓಕೆ, ಸೊ ನಾವು ಪ್ಲೀಸ್ ರೈಟ್ ಕ್ವಶನ್ ನಂಬರ್ 42. Please write question number 42. Question paper year 2020. 2020 match ಎಷ್ಟು ನಿಮಿಷ ನೋಡ್ತಿರಲ್ಲ ಕ್ರಿಕೆಟ್? ನೋಡಲ್ವಾ? ನೀವು ನೋಡ್ತೀರಾ? ಓಕೆ, ನೀವು ಯಕ್ಷಿತ್ T20. ಓಕೆ, 2020 ಅಂತಿಲ್ಲ, ಅಲರ್ಟ್ ಆಗಿದ್ದೀರಾ ಬಿಡಿ. ನೀವ್ ಅಲ್ರಿ 2020 ಇದೆ ಅಂತ. ಅದೇ 2020 ಬಿಸ್ಕೆಟ್ ಬರ್ತಾ ಇತ್ತು, ನೆನಪಿದೆಯಾ ಇಲ್ಲ ಗೊತ್ತಿಲ್ಲ. ಫೈನ್. ಸೊ ಕ್ವಶನ್ ಬರ್ಕೊಳ್ಳಿ. ದ ವ್ಯಾಲ್ಯೂಸ್ ಆಫ್, ಲೈಕ್ ಇದು 2020 ಕ್ವಶನ್ ಪೇಪರ್ ಕ್ವಶನ್ ನಂಬರ್ 42. ಕ್ವಶನ್ ನಂಬರ್ 42. ದ ವ್ಯಾಲ್ಯೂಸ್ ಆಫ್ x and y from the simultaneous equations equation correct ಆಗಿ ಬರ್ಕೊಳ್ಳಿ with sign. 3x plus 4y is equal to 7. 7x minus y is equal to 6. Options. Option A, x is equal to 1, y is equal to 1. Option B, x is equal to minus 1, y is equal to minus 1. Option C, x is equal to 1, y is equal to minus 1. Option D, x is equal to minus 1, y is equal to what? 1. So ಈ ತರ ಲೈಕ್ x and y both ಫೈಂಡ್ ಔಟ್ ಮಾಡಿ ಅಂತ ಕೊಟ್ಟಾಗ ನಾನು ಶಾರ್ಟ್ ಕಟ್ ಹೇಳ್ಕೊತೀನಿ. ಏನಂದ್ರೆ ಗೋ ವಿತ್ ಆಪ್ಷನ್ಸ್ ಅಂತ ಅಂದ್ಬಿಟ್ಟು. ಫೈನ್, ಗೋ ವಿತ್ ಆಪ್ಷನ್ಸ್ ಅಂತ ತಗೊಂಡಿದ್ದೀನಿ. ಲೈಕ್ ಇವಾಗ ಯಾವ ಒಂದು ಇಕ್ವೇಶನ್ ತಗೊಳ್ಳೋಣ? ಫಸ್ಟ್ ಇಕ್ವೇಶನ್ ತಗೊಳ್ಳೋಣ, ಸೆಕೆಂಡ್ ಇಕ್ವೇಶನ್ ತಗೊಳ್ಳೋಣ? ಸೊ ಲೆಟ್ ಅಸ್ ಟ್ರೈ ಫಾರ್ ಫಸ್ಟ್ ಇಕ್ವೇಶನ್ ಅಂತಂದ್ರೆ, ಸೊ 3x plus 4y is equal to 7 ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಆಪ್ಷನ್ ಏನಿದೆ, x ವ್ಯಾಲ್ಯೂ ಏನಿದೆ? 1 ಇದೆ. ಸೊ 3 into 1 plus 4 into y ವ್ಯಾಲ್ಯೂ ಏನಿದೆ? 1 ಇದೆ. ಸೊ 7 ಬರುತ್ತಾ ಇಲ್ಲ ಚೆಕ್ ಮಾಡೋಣ. ಫೈನ್, 3 1s are 3 plus 4 1s are 4. ಏನಾಗುತ್ತೆ? 3 plus 4 7 ಬರ್ತಾ ಇದೆ. ಫೈನ್, ಅದು ನೆಕ್ಸ್ಟ್ ಆಪ್ಷನ್ ನೀವು ಆಫ್ ಮಾಡ್ತಾ ಹೋಗಿ, ನಿಮ್ಗೆ ಸೇಮ್ ಆನ್ಸರ್ ಬರೋದಿಲ್ಲ. ಬೇಕಾದ್ರೆ ಆಪ್ಷನ್ ಬಿ ಚೆಕ್ ಮಾಡಿ ನೋಡೋಣ. 3 into x ವ್ಯಾಲ್ಯೂ ಏನಿದೆ? -1 plus 4 into y ವ್ಯಾಲ್ಯೂ ಏನಿದೆ? -1. 3 into -1 ಏನು? -3. Then 4 into -1 ಏನು? -4. So -3 -4 ಅಂದ್ರೆ ಏನಾಗುತ್ತೆ? ಬಟ್ ನಮಗೆ ಬೇಕಾಗಿರೋದೇನು? ಪ್ಲಸ್. ಓಕೆ, ಅದೇ ತರ ಆಪ್ಷನ್ ಸಿ ಕೂಡ ನೀವು ಟ್ರೈ ಮಾಡಿ ನೋಡಿ. ಆಪ್ಷನ್ ಡಿ ಟ್ರೈ ಮಾಡಿ ನೋಡಿ, ನಿಮಗೆ ಸೇಮ್ ಬರೋದಿಲ್ಲ. ಫೈನ್, ಇನ್ನೂ ಒಂದ್ ಸ್ಟೆಪ್ ನಾವು ಕನ್ಫರ್ಮೇಶನ್ ಬೇಕಪ್ಪ, ನನಗೆ ಬಂದಿರತಕ್ಕಂತ ಆನ್ಸರ್ ಕರೆಕ್ಟ್ ಅಂತಂದ್ರೆ ಹೇಗೆ ಗೋ ಫಾರ್ ಸೆಕೆಂಡ್ ಇಕ್ವೇಶನ್ ಚೆಕ್ ಮಾಡಿ. ಈಗ 7 into x ಪ್ಲೇಸ್ ಅಲ್ಲಿ 1 ಹಾಕಿ, ಮೈನಸ್ y ಪ್ಲೇಸ್ ಅಲ್ಲಿ 1 ಹಾಕಿ. ಬಿಕಾಸ್ x is 1, y is 1 ಅಂತ ಬಂದಿದೆ ಫಸ್ಟ್ ಇಕ್ವೇಶನ್ ಚೆಕ್ ಮಾಡಿ, ಕ್ರಾಸ್ ವೆರಿಫೈ. 7 1s ಏನು? 7 - 1 ನಥಿಂಗ್ ಬಟ್ ವಾಟ್? 6. ನಮಗೂ ಬೇಕಾಗಿರೋದೇನು? 6. Okay, these two solutions satisfied both the equations. So ಯಾವುದೇ ತರ ಟೆನ್ಷನ್ ಇರ್ತದೆ, ಯಾವ ಆಪ್ಷನ್ ಅಲ್ಲಿ ಚೂಸ್ ಮಾಡ್ಕೋಬಹುದು? ಆಪ್ಷನ್ ಬಿ. ಅರ್ಥ ಆಯ್ತಾ? You start section everyone. Yes, ಅರ್ಥ ಆಗಿದೆಯಾ? You start section. ಭಾರ್ಗವ್, ಮೋನಿಶ್, ಸಾನಿಯಾ, ಶ್ರೇಯಸ್, ಪ್ರಥಮೇಶ್, ಆಸಿಯಾ. Go with option method. We have choose shortcut method for this solving simultaneous equation. Which is whatever right on. Fine.
So next question, 43rd. ಬರ್ಕೊಳ್ಳಿ 43rd question. Very simple question actually. ಇದನ್ನ erase ಮಾಡ್ತಾ ಇದ್ದೀನಿ, erase ಮಾಡ್ಬೋದಾ? No. erase ಮಾಡ್ತಾ ಇದ್ದೀನಿ. 43rd question. Third, if x 3 x is equal to 0, then value of x ಏನಂತ ಫೈಂಡ್ ಔಟ್ ಮಾಡಿ ಅಂತ ಹೇಳಿದರೆ ಆಪ್ಷನ್ ಎ ಪ್ಲಸ್ ಆರ್ ಮೈನಸ್ 1, ಆಪ್ಷನ್ ಬಿ ಪ್ಲಸ್ ಆರ್ ಮೈನಸ್ 3, ಆಪ್ಷನ್ ಸಿ ಪ್ಲಸ್ ಆರ್ ಮೈನಸ್ 9, ಆಪ್ಷನ್ ಡಿ ಪ್ಲಸ್ ಆರ್ ಮೈನಸ್ √6 ಅಂತ ಕೊಟ್ಟಿದ್ದಾರೆ. Okay, now just cross multiplication, x into x is what? Minus 3 into 3 is what? Is equal to 0. X square is equal to minus 9. ikkada bandre agute plus 9. X is nothing but square root 9. Nothing but what? Plus or minus 3. artha aitinde artha aitinde. So option ಏನಾಯ್ತು? Option B. Correct ah? Okay, then next question ಬರ್ಕೊಳ್ಳಿ. 43rd ಆಗಿದ್ರೆ 44 ಬರ್ಕೊಳ್ಳಿ ಬೇಗ. 44th question. This will be the last question for this today's class. erase ಮಾಡ್ಬೋದಾ ಇದನ್ನ? ಬರ್ಕೊಂಡಿದ್ದೀರಾ? Forty-fourth question. If A is equal to minus 1, 3, 4 minus 5, minus 1, 3, 4 minus 5, then 2A transpose is ಅಂತ ಕೇಳಿದ್ದಾರೆ. Fine. Options ಬರ್ಕೊಳ್ಳಿ. Option A minus 2, 6, 8, minus 10. Option B minus 1, 4, 3, minus 5. Option C minus 2, 8, 6, 8. Option D minus 2, 8, 6, minus 10. Okay. So ಇಲ್ಲಿ ಏನ್ ಮಾಡ್ಬೇಕು ನಾವು? ಟ್ರಾನ್ಸ್ಪೋಸ್ ಮಾಡಿ. Okay. Transpose ಮಾಡಿ ಆದ್ರೂ ನೀವು 2 ಇಂದ ಮಲ್ಟಿಪ್ಲೈ ಮಾಡಿ ಅಥವಾ 2 ಇಂದ ಮಲ್ಟಿಪ್ಲೈ ಮಾಡಿ ಆದ್ರೂ ಟ್ರಾನ್ಸ್ಪೋಸ್ ಮಾಡಿ, both are same. Okay, ಎರಡು ಸೇಮ್ ಬರುತ್ತೆ. ಸೊ ಫಸ್ಟ್ ಆಫ್ ಆಲ್ ಇದನ್ನ ಫಸ್ಟ್ ನಾನು ಟ್ರಾನ್ಸ್ಪೋಸ್ ಮಾಡ್ಕೋತೀನಿ. ಟ್ರಾನ್ಸ್ಪೋಸ್ ಅಂತಂದ್ರೆ ಏನು? Yes, row and columns will interchange. Okay. ಸೊ ಈ ತರ ರೋ ಇರೋದು ಏನಾಗುತ್ತೆ? ಕಾಲಮ್ ಆಗುತ್ತೆ. ಸೊ -1 3 ರೋ ನಲ್ಲಿ ಇದೆ, ಈಗ -1 3 ಕಾಲಮ್ ಅಲ್ಲಿ ಬಂದಿದೆ. ಫೈನ್. ಅದೇ ತರ ರೋ ಬಿಕಮ್ಸ್ ಕಾಲಮ್. 4 -5. ಎಷ್ಟೊಂದ್ ಜನ ಏನ್ ಮಾಡ್ತಾರೆ ಗೊತ್ತಾ? ಇದೇ ಫೈನಲ್ ಆನ್ಸರ್ ಅಂತ ಅನ್ಕೊಂಡ್ಬಿಟ್ಟು ಏನ್ ಮಾಡ್ತಾರೆ? ಆಪ್ಷನ್ ಬಿ ಚೂಸ್ ಮಾಡ್ಬಿಡ್ತಾರೆ. They will forget to multiply what? 2. ಅವ್ರ ಒಂದು ಸ್ಕೇಲಾರ್ ಕ್ವಾಂಟಿಟಿ ಕೊಟ್ಟಿದಾರಲ್ವಾ 2 ನ ಮಲ್ಟಿಪ್ಲೈ ಮಾಡ್ಬೇಕಂತ. ಸೊ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? 2A transpose is equal to 2 into -1 is what? -2. 2 into 4 is what? 2 3s are 2 into -5 is what? ಈಗ ಹೇಳಿ ಆಪ್ಷನ್ ಡಿ is right answer. And one more thing, ಈ ಒಂದು ಕ್ವೆಶ್ಚನ್ ಅನ್ನ ಇನ್ನು ಈ ಒಂದು ಆನ್ಸರ್ ನ ಇನ್ನೂ ಒಂದು ಟೈಪ್ ಅಲ್ಲಿ ಯಾವ ತರ ಬರೀಬಹುದು? Or you can write, if you take -2 common, ಇದು ಉಳಿಯೋದೇನು? -1 or +1? +1. And here -4. Because minus into minus is plus, 2 4s are 8, ನಮಗೆ +8 ಬರಬೇಕು. Then here -3, then here -5 or +5?
ಫೈನ್. ಸೊ ಈ ತರನ ಬರೀಬಹುದು. ಅಂಡ್ ಒನ್ ಮೋರ್ ಥಿಂಗ್, ಆರ್ ಇನ್ನೂ ಒಂಥರ ಯಾವ ತರ ಬರೀಬಹುದು ಆಪ್ಷನ್. ಇಫ್ ಯು ಟೇಕ್ ಓನ್ಲಿ +2 as ಕಾಮನ್, ಈಗ ನಾನು -2 ಕಾಮನ್ ತೆಗೆದ್ಬಿಟ್ಟು ಹೇಳ್ಕೊಟ್ಟಿದ್ದೀನಿ. ಇಫ್ ಐ ಟೇಕ್ 2 ಕಾಮನ್ ಏನ್ ಬರುತ್ತೆ? -1 ಅರ್ಥ ಆಯ್ತಾ? ಆಪ್ಷನ್ ಅಲ್ಲಿ ಇದಾದ್ರೂ ಕೊಡ್ಬೋದು, ಇದಾದ್ರೂ ಕೊಡ್ಬೋದು, ಇದಾದ್ರೂ ಕೊಡ್ಬೋದು. ಆಲ್ ಆರ್ ಸೇಮ್. ಫೈನ್. ಸೊ ಪ್ಲೀಸ್ ರೈಟ್. ಸೊ ಆನ್ಲೈನ್ ಇರೋರಿಗೆ ಅರ್ಥ ಆಯ್ತಾ? ಯೂಸ್ ಚಾಟ್ ಫಿಕ್ಷನ್. ಅವರು ಈ ಆಪ್ಷನ್ ಬೇಕಾದ್ರೂ ಕೊಡ್ಬೋದು, ಲೈಕ್ ಈ ತರನಾದ್ರೂ ಕೊಡ್ಬೋದು, ಈ ತರನಾದ್ರೂ ಕೊಡ್ಬೋದು ಅಂತ ಆಲ್ ಪಾಸಿಬಿಲಿಟೀಸ್ ನ ಬರ್ಸಿದ್ದೀವಿ. ಡನ್. ಬರ್ದಾಗಿದ್ಯಾ? ಬರ್ದಾಗಿದ್ರೆ ಜಸ್ಟ್ 45th ಕ್ವಶನ್ ಒಂದ್ಸತಿ ನೋಡಿ ಸಾಕು. ಬರೆಯೋದೇನ್ ಬೇಕಾಗಿಲ್ಲ. 45th ಕ್ವಶನ್ ಮಾತ್ರ ಜಸ್ಟ್ ನೋಡಿ. ಇಫ್ ಎ ಇಸ್ ಗಿವನ್ ಸ್ಕ್ವಯರ್ ಮ್ಯಾಟ್ರಿಕ್ಸ್ ಅಂತ ಕೊಟ್ಟಿದ್ದಾರೆ. ಎ ಅನ್ನೋದು ಏನಂತ ಕೊಟ್ಟಿದ್ದಾರೆ? ಸ್ಕ್ವಯರ್ ಮ್ಯಾಟ್ರಿಕ್ಸ್ ಅಂತ ಕೊಟ್ಟಿದ್ದಾರೆ. ಅಂಡ್ ವಿ ನೋ ದಟ್ ಸ್ಕ್ವಯರ್ ಮ್ಯಾಟ್ರಿಕ್ಸ್ ಇಸ್ ನಥಿಂಗ್ ಬಟ್ ವಾಟ್? ನಂಬರ್ ಆಫ್ ರೋಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್. ಕರೆಕ್ಟಾ? ದೆನ್ ಎ ಇನ್ವರ್ಸ್ ಇಸ್ ನಥಿಂಗ್ ಬಟ್ ವಾಟ್? ಒಂದ್ ನಿಮಿಷ, ಇದನ್ನ ಎರೇಸ್ ಮಾಡ್ತಾ ಇದ್ದೀನಿ. ಜಸ್ಟ್ ಒಂದ್ ಸ್ಯಾಂಪಲ್ ತೋರಿಸ್ತೀನಿ, ಇದು ಅರ್ಥ ಏನು ಅಂತಂದು. ಈಗ ಫಸ್ಟ್ ಆಪ್ಷನ್ ಏನಂತ ಕೊಟ್ಟಿದ್ದಾರೆ? ಅಡ್ಜಾಯಿಂಟ್ ಎ ಈಸ್ ಈಕ್ವಲ್ ಟು ವಾಟ್? ಎ ಇನ್ವರ್ಸ್ ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ ಅಂತ ಕೊಟ್ಟಿದ್ದಾರೆ. ರೈಟ್? ಕರೆಕ್ಟಾ? ಸೊ ಇದು ತಪ್ಪಾ ಸರಿನಾ ಅಂತ ನಾವ್ ಹೆಂಗ್ ವೆರಿಫೈ ಮಾಡ್ಬೇಕು? ಫಸ್ಟ್ ಆಫ್ ಆಲ್ ವಿ ನೋ ದಟ್ ಎ ಇನ್ವರ್ಸ್ ಗೆ ಫಾರ್ಮುಲಾ ಏನಂತ ಗೊತ್ತು? ಎ ಇನ್ವರ್ಸ್ ಗೆ ಏನಂತ ಗೊತ್ತು? ಅಡ್ಜಾಯಿಂಟ್ ಎ ಡಿವೈಡೆಡ್ ಬೈ ವಾಟ್? ಡಿಟರ್ಮಿನೆಂಟ್ ಆಫ್ ಎ. ರೈಟ್? ಈಗ ನಾನು ಕ್ವೆಶ್ಚನ್ ಅಲ್ಲಿ ಸ್ಟೇಟ್ಮೆಂಟ್ ವೈಸ್ ಪ್ರಾಬ್ಲಮ್ ಮಾಡಿಸ್ಬೇಕಾದ್ರೆ ನಾನು ಏನ್ ಮಾಡ್ತೀನಿ? ಎ ಇನ್ವರ್ಸ್ ಕೊಟ್ಟಿದ್ದೀನಿ, ಹಾಗೆ ಡಿಟರ್ಮಿನೆಂಟ್ ಆಫ್ ಎ ಕೊಟ್ಟಿದ್ದೀನಿ ಅಂತಂದ್ರೆ ನಾನು ಏನ್ ಫೈಂಡ್ ಔಟ್ ಮಾಡಕ್ ಹೇಳ್ತೀನಿ? ಅಡ್ಜಾಯಿಂಟ್ ಎ ಫೈಂಡ್ ಔಟ್ ಮಾಡಕ್ ಹೇಳ್ತೀನಿ ತಾನೆ. ಸೊ ಅಡ್ಜಾಯಿಂಟ್ ಎ ಫಾರ್ಮುಲಾ ಏನಾಗುತ್ತೆ? ಕರೆಕ್ಟಾ? ಡಿಟರ್ಮಿನೆಂಟ್ ಆಫ್ ಎ ಇಂಟು ಎ ಇನ್ವರ್ಸ್, ನಥಿಂಗ್ ಬಟ್ ಲೈಕ್ ಎ ಇನ್ವರ್ಸ್ ಇಂಟು ಡಿಟರ್ಮಿನೆಂಟ್ ಆಫ್ ಎ ಅಂತ ಬರೀತೀನಿ. ದೆನ್ ಈಗ ನಾನು ನೆಕ್ಸ್ಟ್ ಕ್ವಶನ್ ಅಲ್ಲಿ ಏನ್ ಮಾಡ್ತೀನಿ? ಡಿಟರ್ಮಿನೆಂಟ್ ಆಫ್ ಎ ಕೊಡ್ತೀನಿ, ಡಿಟರ್ಮಿನೆಂಟ್ ಆಫ್ ಎ ಕೊಡ್ತೀನಿ, ಅಂಡ್ ದೆನ್ ಅಡ್ಜಾಯಿಂಟ್ ಎ ಕೊಡ್ತೀನಿ. ಓಕೆ, ಅವೆರಡು ಕೊಟ್ಟಾಗ ನಾನು ಏನ್ ಫೈಂಡ್ ಔಟ್ ಮಾಡಕ್ ಹೇಳ್ತೀನಿ? ಎ ಇನ್ವರ್ಸ್ ಫೈಂಡ್ ಔಟ್ ಮಾಡಕ್ ಹೇಳ್ತೀನಿ. ಫೈನ್. ದೆನ್ ನೆಕ್ಸ್ಟ್ ಕ್ವಶನ್, ಲೈಕ್ ಸಮಟೈಮ್ಸ್ ಎ ಇನ್ವರ್ಸ್ ಕೊಡ್ತೀನಿ, ಅಡ್ಜಾಯಿಂಟ್ ಎ ಕೊಡ್ತೀನಿ. ಸೊ ನಾನು ಡಿಟರ್ಮಿನೆಂಟ್ ಆಫ್ ಎ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತೀನಿ. ಸೊ ಅವಾಗ ಏನಾಗುತ್ತೆ ಫಾರ್ಮುಲಾ? ಇಂಟರ್ಚೇಂಜ್. ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು ವಾಟ್? ಅಡ್ಜಾಯಿಂಟ್ ಎ ಡಿವೈಡೆಡ್ ಬೈ ವಾಟ್? ಎ ಇನ್ವರ್ಸ್. ಇದು ಒಂದು ಪಾಸಿಬಿಲಿಟಿ, ಇದು ಒಂದು ಪಾಸಿಬಿಲಿಟಿ, ಇದು ಒಂದು ಪಾಸಿಬಿಲಿಟಿ ಅಲ್ವಾ? ಈಗ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ ಇದಾವಲ್ವಾ 4ಅಲ್ಲಿ, ಯಾವ್ದು ಇವಿಷ್ಟರಲ್ಲಿ ಅದನ್ನ ಒಂದಿಗೆ ಚೆಕ್ ಮಾಡಿ. ಈಗ 4 ಆಪ್ಷನ್ಸ್ ಕೊಟ್ಟಿದ್ದೀನಲ್ವಾ? ಫಸ್ಟ್ ಆಪ್ಷನ್ ಏನಿದೆ? ಅಡ್ಜಾಯಿಂಟ್ ಎ ಇಸ್ ಈಕ್ವಲ್ ಟು ಎ ಇನ್ವರ್ಸ್ ಬೈ ಡಿಟರ್ಮಿನೆಂಟ್ ಆಫ್ ಎ ಅಂತ ಇದೆ. ಫಸ್ಟ್ ಆಫ್ ಆಲ್ ಅದು ರಾಂಗ್. ಅಡ್ಜಾಯಿಂಟ್ ಎ ಏನಾಗ್ತಾ ಇದೆ? ಡಿಟರ್ಮಿನೆಂಟ್ ಆಫ್ ಎ ಇಂಟು ಎ ಇನ್ವರ್ಸ್ ಆಗ್ತಾ ಇದೆ. ರೈಟ್? ದೆನ್ ಆಪ್ಷನ್ ಬಿ ಬರೋಣ. ಅಡ್ಜಾಯಿಂಟ್ ಎ ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ ಎ ಡಿವೈಡೆಡ್ ಬೈ ಎ ಇನ್ವರ್ಸ್ ಡಿಟರ್ಮಿನೆಂಟ್ ಅಂತ ಕೊಟ್ಟಿದೆ. ದಟ್ ಈಸ್ ಆಲ್ಸೋ ಎ ರಾಂಗ್. Fine. Option C is the exact answer. Okay. So that adjoint is nothing but what? Determinant of A into A inverse. Okay. ಅಂದ್ರೆ ಏನು? ನಿಮಗೆ ಗೊತ್ತಿರ್ತಕ್ಕಂಥ ಫಾರ್ಮುಲಾನೇ ಸ್ವಲ್ಪ ಇಂಟರ್ಚೇಂಜ್ ಮಾಡ್ತಾರೆ ಅಷ್ಟೇ ಆಪ್ಷನ್ಸ್ ನಲ್ಲಿ. ಓಕೆ, ನೀವೇನ್ ಕಲ್ತಿರ್ತೀರಾ? ಜಸ್ಟ್ ಎ ಇನ್ವರ್ಸ್ ಅಂತಂದ್ರೆ ಏನು? ಅಡ್ಜಾಯಿಂಟ್ ಎ ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ, ಇಷ್ಟು ಮಾತ್ರ ಕಲ್ತಿರ್ತೀರಾ. ಬಟ್ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಾಗ ಕ್ರಾಸ್ ವೆರಿಫೈ ಮಾಡ್ಬೇಕು. ಲೈಕ್ ಇಂಟರ್ಚೇಂಜ್ ಆದಾಗ ಏನಾಗುತ್ತೆ ಅನ್ನೋದು ಗೊತ್ತಿರ್ಬೇಕು. ಈಸಿ ಇದೆ ತಾನೆ? ನಿಮ್ಗೆ ಏನ್ ಅನ್ಸುತ್ತೆ? ಇದು ನಾವು ಕಲ್ತಿಲ್ಲ ಅನ್ಸುತ್ತೆ. ಕ್ವಶನ್ ಓದಿದಾಗ ಕಲ್ತಿಲ್ಲ, ನಮ್ಗೆ ಇದು ಹೇಳ್ಕೊಟ್ಟಿಲ್ಲ ಅನ್ಸುತ್ತೆ. ಬಟ್ ಇವಾಗ ಗೊತ್ತಾಯ್ತಾ? ನಿಮಗೆ ಗೊತ್ತಿರೋ ಫಾರ್ಮುಲಾದಲ್ಲಿ ದೇ ಹ್ಯಾವ್ ಗಿವನ್ 4 ಆಪ್ಷನ್ಸ್. ಅರ್ಥ ಆಗಿದ್ಯಾ? ಫೈನ್. ಸೊ ನೆಕ್ಸ್ಟ್ ಕ್ಲಾಸ್ ಸಂಡೇ ಮಾರ್ನಿಂಗ್ ಫಸ್ಟ್ ಸೆಷನ್, ಲೈಕ್ ಸ್ಟ್ಯಾಟಿಸ್ಟಿಕ್ಸ್. ಲಾಸ್ಟ್ ಟೈಮ್ ಏನ್ ಮಾಡಿದ್ವಲ್ಲ ನಾವು, ಕ್ವಾಂಟಿಟೇಟಿವ್ ಡೇಟಾ ಅಂತ ಏನ್ ಮಾಡಿದ್ವಿ,
ಓಕೆ, ಕ್ವಾಂಟಿಟೇಟಿವ್ ಡೇಟಾ ಇನ್ನೊಂದು ಹೆಸರೇನು? ಎಸ್, ಕ್ಯಾಟಗೋರಿಯಲ್ ಡೇಟಾ. ಒಂದು ಎಕ್ಸಾಂಪಲ್ ಕೊಡ್ರಿ ಕ್ವಾಂಟಿಟೇಟಿವ್ ಡೇಟಾಗೆ. ಸ್ಮೈಲ್. ಕರೆಕ್ಟಾ? ಸ್ಮೈಲ್. ಮೊನ್ನೆ ತಾನೇ ಒಂದು ಪೋಲ್ ಹಾಕಿದ್ದಲ್ಲ, ಸ್ಮೈಲಿಂಗ್ ಕ್ರೈಯಿಂಗ್. ಹಾ, ವಿಚ್ ಇಸ್ ರಿಲೇಟೆಡ್ ಟು ಹ್ಯೂಮನ್ ಎಮೋಷನ್ಸ್ ಇಸ್ ನಥಿಂಗ್ ವಾಟ್ ಕ್ವಾಂಟಿಟೇಟಿವ್ ಡೇಟಾ ಅಂತ ಹೇಳಿದ್ವಲ್ವಾ? ಕರೆಕ್ಟಾ? ಕ್ವಾಂಟಿಟೇಟಿವ್ ಡೇಟಾ ಅಂತ ಹೇಳಿದೀವ? ಮರ್ತು ಬಿಟ್ಟಿದ್ದೀರಾ? ಕ್ವಾಂಟಿಟೇಟಿವ್ ಡೇಟಾ ನಾವಿನ್ನು ಡಿಸ್ಕಸ್ಸೇ ಮಾಡಿಲ್ಲ. ವಿ ಹ್ಯಾವ್ ಡಿಸ್ಕಸ್ಡ್ ಓನ್ಲಿ ಕ್ವಾಲಿಟೇಟಿವ್ ಡೇಟಾ. ಕ್ವಾಲಿಟೇಟಿವ್ ಡೇಟಾಗೆ ಅನದರ್ ನೇಮ್ ಇಸ್ ವಾಟ್? ಕ್ಯಾಟಗೋರಿಯಲ್ ಡೇಟಾ. ರಿವಿಷನ್ ಮಾಡ್ಬೇಕು ಮನೆಯಲ್ಲಿ. ಇವತ್ತು ಏನ್ ಮಾಡಿರ್ತೀವೋ ಅಟ್ಲೀಸ್ಟ್ ಮನೆಗೆ ಹೋಗಿ ಒಂದ್ಸತಿ ತಿರುಗಿ ನೋಡಿ. ಹಾ, ಟ್ಯೂಷನ್ ಇಂದ ಹೊರಗಡೆ ಹೋಗ್ತಿದ್ದಂಗೆನೆ ಟ್ಯೂಷನ್ಗೆ ಬರ್ತಿದ್ದಾಗ ಒಂದ್ ಚೂರು ನೆನಪು ಬರುತ್ತಾ ಇಲ್ಲ ಗೊತ್ತಿಲ್ಲ. ಫೈನ್. ಕ್ವಾಲಿಟೇಟಿವ್ ಡೇಟಾಗೆ ಎಕ್ಸಾಂಪಲ್ ಸ್ಮೈಲಿಂಗ್ ಕ್ರೈಯಿಂಗ್ ಅಂತ ಕೊಡ್ಬೋದು. ಕ್ವಾಂಟಿಟೇಟಿವ್ ಗೆ ಡಿಸ್ಕಷನ್ ಮಾಡಿಲ್ಲ, ಸೊ ವಿ ವಿಲ್ ಡಿಸ್ಕಸ್ ದಟ್ ಆನ್ ಸಂಡೇ. ಕ್ವಾಂಟಿಟೇಟಿವ್ ಡೇಟಾ. ಫೈನ್, ಕನ್ಫ್ಯೂಸ್ ಮಾಡ್ಕೋಬೇಡಿ. And then we will discuss what? Eigenvalues and eigenvectors. ಅರ್ಥ ಆಯ್ತಾ? Fine guys, thank you.